ದಿನದಿಂದನೂ ನನಗೆ ಆಸೆ ಇತ್ತು ಆಯ್ತಾ. ನಾನು ಏನೋ ಮ್ಯಾನೇಜ್ ಮಾಡಬೇಕು ಅಂತೇಳಿ ಬೆಳಗ್ಗೆ 7 ಗಂಟೆಗೆ ಲಾಗಿನ್ ಆಗಿದ್ದೀನಿ. ಐ ಡೋಂಟ್ ನೋ ನೀವು ಬಿಲೀವ್ ಮಾಡ್ತೀರಾ ಇಲ್ವಾ ಅಂತ. ಫೇಲ್ಯೂರ್ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನೆ ಕುತ್ಕೊಳ್ಳೋದು ಅಲ್ಲ, ಇಲ್ಲ ಅಂತಂದರೆ ತುಂಬ ಸಕ್ಸಸ್ ಕಾಣ್ತಿದೆ ಅಂತ ಎದ್ದು ಕುಣಿಯೋದು ಅಲ್ಲ, ಆ ಥರನೂ ಮಾಡಬಾರ್ದು. ಸೊಳ್ಳೆ ಕತ್ತು ಎಲ್ಲ ನೋಡ್ತಾ ಇದೆ. ಮೇಲ್ ಪೆಂಡಿಂಗ್ ಇತ್ತು, ಅದಕ್ಕೆ ನನಗೆ ಕನ್ಫರ್ ಹತ್ರ ಕೇಳಿಕೊಂಡು ಫೈನಲ್ ಆಗಿ ನಾನು VRLದು ವೇರ್ ಹೌಸ್ಗೆ ಹೋಗಬೇಕಿತ್ತು. ಸ್ವಲ್ಪ ಭಯ ಪಡ್ಕೊಂಡು ಬಂದೆ ಒಳಗಡೆ. ಓ ಮೈ ಗಾಡ್ ಗೈಸ್, ಐ ಆಮ್ ಎಕ್ಸಾಸ್ಟೆಡ್. ಆ್ಯಕ್ಚುಲಿ ಅಷ್ಟು ದೊಡ್ಡ ಪಾರ್ಸೆಲ್ ಎತ್ಕೊಬರೋಷ್ಟ್ರಲ್ಲಿ ನನಗೆ ಸಾಕಾಗ. ಸೊ ಸೆಕ್ಯೂರಿಟಿ ಹೇಳಿದ್ರು, ನಾನು ತಂದ್ಕೊಡ್ತೀನಿ ಮೇಡಮ್ ಹೋಗಿ ಅಂತ. ಫೈನಲಿ ಟೀ ಏನೋ ಮಾಡ್ಕೊಂಡೆ. ಇಷ್ಟೊಂದೆಲ್ಲ ಇಲ್ಲ, ಇಷ್ಟೊಂದು ದೊಡ್ಡ ಗ್ಲಾಸಲ್ಲಿ. Hey guys, welcome back to my YouTube channel. Hope everyone are doing good and safe. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ, ನಿಮ್ಗೆ ಆಲ್ರೆಡಿ ಒಂದು ಸ್ವಲ್ಪ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ನಾನಿವಾಗ ಆ್ಯಕ್ಚುಲಿ 4 o'clock ಆಗಿದೆ ಆಯಿತಾ, ಈವ್ನಿಂಗ್. ಇವಾಗ ನಾನು ಒಂದು ಸ್ವಲ್ಪ ಕೆಲಸ ಇದೆ, ಹಾಗಾಗಿ ಹೋಗ್ತಿದ್ದೀನಿ. ಆ್ಯಂಡ್ ಇದು ನನಗೆ ಸ್ವಲ್ಪ ಇಂಪಾರ್ಟೆಂಟ್ ಇರೋವಂಥ ಕೆಲಸ. ಆ್ಯಂಡ್ ಈ ವಿಡಿಯೋನ ನಾನು ಫಿಲ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ. ಆ್ಯಂಡ್ ನನಗೆ ಇದು ಏನಂತ ಹೇಳಿದ್ರೆ, ನಾನು ಎಲ್ಲೋ ಒಂದು ಪ್ಲೇಸ್ಗೆ ಹೋಗ್ತಿದ್ದೀನಿ, ಏನೋ ಕಲೆಕ್ಟ್ ಮಾಡ್ಕೋಬೇಕಾಗಿದೆ ಆಯಿತಾ. ಸೊ ಹಾಗಾಗಿ ಹೋಗ್ತಿದ್ದೀನಿ. ಏನು ಎತ್ತ ಅಂತ ನೀವು ಮುಂದಿನ ವಿಡಿಯೋ ನೋಡಿ, ಇಲ್ಲ ಇದೇ ವಿಡಿಯೋದಲ್ಲೇ ಹೇಳ್ತೀರಾ ಏನೋ ಗೊತ್ತಿಲ್ಲ, ನೋಡೋಣ. ಸೊ ಒಂದು ತುಂಬ ದಿನದಿಂದನೂ ನನಗೆ ಆಸೆ ಇತ್ತು ಆಯಿತಾ, ನಾನು ಏನೋ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದು ಇವಾಗ ಫೈನಲಿ ಎಲ್ಲ ಕೈಕೂಡಿ ಬಂದು ಇವಾಗ ಆಗೋ ಸ್ಟೇಜಲ್ಲಿದೆ. ಹಾಗಾಗಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ದೇವ್ರ ಮೇಲೆ ಭಾರ ಹಾಕಿ ಏನೋ ಒಂದು ಮಾಡಬೇಕು ಅಂತಂದರೆ, ನನಗೆ ಆ ಥಾಟ್ ಬಂದಿದೆ ಅಂತಂದರೆ ಅದನ್ನು ಮಾಡಲೇಬೇಕು ಅನ್ನೋವಂಥದ್ದು ನನ್ನ ಒಂಥರ ಹಠ ಆಯಿತಾ. ಸೊ ಹಾಗಾಗಿ ಫೈನಲಿ ಡಿಸೈಡ್ ಮಾಡಿದ್ದೀನಿ ದಟ್ ನಾನು ಈ ಕೆಲಸನ ಮಾಡಲೇಬೇಕು ಅಂತ. ಅದಕ್ಕೆ ನನಗೆ ಏನೋ ಒಂದು ಸ್ವಲ್ಪ ಕಲೆಕ್ಟ್ ಮಾಡೋದಿದೆ ಏನೋ ಒಂದು, ಹಾಗಾಗಿ ನಾನು ಅಲ್ಲಿ ಹೋಗ್ತಿದ್ದೀನಿ. ಸೊ ಇವತ್ತಿನ ವಿಡಿಯೋ ಅದಾಗಿರುತ್ತೆ. ನಾನು ಟ್ರಾವೆಲ್ ಮಾಡಿಕೊಂಡು ಒಂದು ಸ್ವಲ್ಪ ಹತ್ರ ಹೋಗಬೇಕಾಗಿದೆ. ಆ್ಯಂಡ್ ಇವತ್ತು ಮಂಡೇ ಆಯ್ತಾ, ನೆಕ್ಸ್ಟ್ ಲೆವೆಲ್ ಕೆಲಸ ಇದೆ ನನಗಂತೂ. ಸೊ ಆ್ಯಂಡ್ ಈ ವೀಕು ನನಗೆ ಸ್ವಲ್ಪ ಪೀಕ್ ಪೀರಿಯಡ್ ಆಯಿತಾ, ಬಿಕಾಸ್ ಆಫೀಸಲ್ಲಿ ತುಂಬ ಅಂದರೆ ತುಂಬಾ ಕೆಲಸ ಇದೆ. ಹಾಗಾಗಿ ಹೇಗಾದರೂ ಮಾಡಿ ಮ್ಯಾನೇಜ್ ಮಾಡಬೇಕು ಅಂತೇಳಿ ಬೆಳಗ್ಗೆ 7 ಗಂಟೆಗೆ ಲಾಗಿನ್ ಆಗಿದ್ದೀನಿ. ಐ ಡೋಂಟ್ ನೋ ನೀವು ಬಿಲೀವ್ ಮಾಡ್ತೀರಾ ಇಲ್ವಾ ಅಂತ. ಈ ಕೆಲಸಗಳೆಲ್ಲ ಆಗಕ್ಕಿರೋದ್ರಿಂದ ನಾನು ಆದಷ್ಟು ಬೇಗ ಕೆಲಸ ಎಲ್ಲ ಮುಗಿಸಿ 4 ಗಂಟೆಗೆ ಹೋಗಲೇಬೇಕು ಅಂತ ಡಿಸೈಡ್ ಮಾಡಿ ಹೊರಟಿರೋದು. ಸೊ ಈ ಒಂದು ಸ್ಮಾಲ್ ಸ್ಟೆಪ್ಪು ನನಗೆ ನನ್ನ ಗ್ರೋತ್ಗೆ ಆ್ಯಂಡ್ ನನ್ನ ಕೆಲಸಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಕ್ಚುಲಿ ನನಗೆ ತುಂಬ ಬ್ಯುಸಿಯಾಗಿರಬೇಕು ಅಂತ ತುಂಬ ಆಸೆ ಆಯಿತಾ. ಆ್ಯಂಡ್ ನಾನು ಅಷ್ಟೇ ಹಾರ್ಡ್ ವರ್ಕ್ ಮಾಡಬೇಕು, ಆ್ಯಂಡ್ ಕೆಲಸ ಮಾಡಬೇಕು, ಎಲ್ಲ ಮಾಡಬೇಕು, ಆ್ಯಂಡ್ ನಾನು ಬ್ಯುಸಿಯಾಗಿರಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ನನಗೆ ಈ ಒಂದು ಥಾಟು ತುಂಬ ದಿನದಿಂದ ಇತ್ತು. ನಾನು ತುಂಬ ದಿನದಿಂದ ಯೋಚನೆ ಮಾಡ್ತಿದ್ದೆ. ಫೈನಲಿ ಡ್ರೀಮ್ಸ್ ಇಂಟು ರಿಯಾಲಿಟಿ ಅನ್ನೋ ಥರ ಇವಾಗ ಇದಾಗ್ತಾ ಇದೆ ಈ ಕೆಲಸ. ನನಗಂತೂ ತುಂಬಾ ಖುಷಿ ಇದೆ. ಗೊತ್ತಿಲ್ಲ ಹೇಗಾಗುತ್ತೆ, ಇನ್ನು ಮುಂದೆ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ನನಗೆಲ್ಲರೂ ಸಪೋರ್ಟ್ ಬೇಕಿದೆ, ಬಟ್ ಸ್ಟಿಲ್ ಇಟ್ ಈಸ್ ಓಕೆ. ಸ್ವಲ್ಪ ಜನ ಸಪೋರ್ಟ್ ಮಾಡ್ತಾರೆ, ಸ್ವಲ್ಪ ಜನ ಮಾಡಲ್ಲ, ಬಟ್ ಇಟ್ಸ್ ಓಕೆ. ನಾನು ಏನೋ ಒಂದು ಸ್ಟೆಪ್ ತೊಗೊಂಡಿದ್ದೀನಿ ಅಂತಂದರೆ ಅದಕ್ಕೆ ನಾನೇ ಫುಲ್ ಎಫರ್ಟ್ ಹಾಕಬೇಕು. ಸೊ ಅದರಿಂದ ಎಲ್ಲ ಒಳ್ಳೆಯದೇ ಆಗುತ್ತೆ. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟು ಸಹ ನನಗೆ ಆ್ಯಕ್ಚುಲಿ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಜನ ಔಟ್ ಆಫ್ 100 ಅಂತ ತೊಗೊಂಡ್ರೆ 50%, 60% ಸಪೋರ್ಟ್ ಮಾಡದೇ ಇರ್ಬೋದು, ಬರೀ 40 ಮಾಡ್ಬೋದು. ಬಟ್ ಇಟ್ಸ್ ಓಕೆ, ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ ಅಷ್ಟೇ ಸಾಕು. ಅದ್ರ ಜೊತೆಗೆ ನನ್ನ ಹಾರ್ಡ್ ವರ್ಕ್ ಇದ್ದರೆ ಒಂದಲ್ಲ ಒಂದು ದಿನ ಸಕ್ಸಸ್ ಸಿಗುತ್ತೆ. ಆ್ಯಂಡ್ ಏನೇ ಒಂದು ಕೆಲಸ ಮಾಡ್ತಿದ್ದೀರಾ ಅಂತಂದರೆ ಅದರಲ್ಲಿ ಫೇಲ್ಯೂರ್ ಸಹ ಇರುತ್ತೆ, ಸಕ್ಸಸ್ ಸಹ ಇರುತ್ತೆ. ಎವ್ರಿಥಿಂಗ್ ವಿಲ್ ಬಿ ದೇರ್ ಆಯಿತಾ. ಸೊ ನಾವು ಅದಕ್ಕೆ ತಕ್ಕಾಗಿ ಹೋಗಬೇಕು. ಇನ್ ಕೇಸ್ ಫೇಲ್ಯೂರ್ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನೆ ಕುತ್ಕೊಳ್ಳೋದು ಅಲ್ಲ, ಇಲ್ಲ ಅಂತಂದರೆ ತುಂಬ ಸಕ್ಸಸ್ ಕಾಣ್ತಿದೆ ಅಂತ ಎದ್ದು ಕುಣಿಯೋದು ಅಲ್ಲ, ಆ ಥರನೂ ಮಾಡಬಾರ್ದು. ಸೊ ನಮಗೆ ಹೇಗಿರುತ್ತೆ, ನಮ್ಮ ಕೆಲಸಗಳನ್ನ ನಾವು ಮಾಡಿಕೊಂಡು ದೇವ್ರು ಎಷ್ಟು ಕೊಡ್ತಾನೆ ಅದ್ರಲ್ಲಿ ಖುಷಿಯಾಗಿದ್ದು, ಅದ್ರ ಜೊತೆಗೆ ನಮ್ಮ ಹತ್ರ ಎಷ್ಟು ಆಗುತ್ತೆ ಅಷ್ಟು ಹಾರ್ಡ್ ವರ್ಕ್ನ ಮಾಡಿ ಏನಾದರೂ ಒಂದು ಮಾಡಬೇಕು ಅನ್ನೋಂಥ ಆಸೆ ನಂದು. ಹಾಗಾಗಿ ನಾನು ಈ ಸಣ್ಣ ಸ್ಟೆಪ್ನ ತಗೊಳ್ತಿರೋದು. ಹೋಪ್ಸೋ ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ಅಂತಂದರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ, ಆಲ್ಸೋ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ವೆರಿ ಸೂನ್ ಐ ಆಮ್ ಗೋನಾ ಶೇರ್ ಆಲ್ ದ ಡೀಟೇಲ್ಸ್ ವಿತ್ ಯು. ಸೊ ಇವಾಗ ಟೈಮ್ ಆಗ್ತಾಯಿದೆ, ಬನ್ನಿ ಹೋಗೋಣ. ನನ್ನ ಕೆಲಸ ಎಲ್ಲ ಮುಗಿಸಿದ್ದೀನಿ, ಆಫೀಸ್ ಕೆಲಸ ಆಯಿತಾ. ಆ್ಯಂಡ್ ಆಟೋ ಬುಕ್ ಮಾಡಿ ಹೋಗ್ತೀನಿ ಇಲ್ಲಿಂದ, ಆಲ್ ದ ವೇ ಆಟೋದಲ್ಲೇ ಹೋಗೋದು. ಆಮೇಲೆ ನಾನು ಲ್ಯಾಪ್ಟಾಪ್ನ ಸಹ ಕ್ಯಾರಿ ಮಾಡ್ತಿದ್ದೀನಿ, ಬಿಕಾಸ್ ಮತ್ತೆ ನನಗೇನಾದರೂ ಕೆಲಸ ಬಂತು ಮಿಡಲಲ್ಲಿ ಅಂತಂದರೆ ಅವಾಗ ಮತ್ತೆ ಪ್ರಾಬ್ಲಮ್ ಆಗಬಾರ್ದು ಅಲ್ವಾ. ಆ್ಯಂಡ್ ಈ ಟೈಮಲ್ಲಿ ನನಗೆ ಆ್ಯಕ್ಚುಲಿ ಜಾಸ್ತಿ ಬೇರೆ ಕೆಲಸ ಇದೆ, ಆಫೀಸ್ ಕೆಲಸ. ಹಾಗಾಗಿ ಅದಕ್ಕೂ ಪ್ರಾಬ್ಲಮ್ ಆಗಬಾರ್ದು, ಇದಕ್ಕೂ ಪ್ರಾಬ್ಲಮ್ ಆಗಬಾರ್ದು, ಯಾವ ಕೆಲಸಕ್ಕೂ ತೊಂದರೆ ಆಗಬಾರ್ದು ನನ್ನಿಂದ ಅಂತ ಹೇಳಿಬಿಟ್ಟು. ಸೊ ಫೈನಲಿ ನಾನು 100% ಎಫರ್ಟ್ ಎಲ್ಲದಕ್ಕೂ ಹಾಕಿ ಎಲ್ಲನೂ ಮಾಡ್ತಿದ್ದೀನಿ. ಸೊ ಬನ್ನಿ ಹೇಗೆ ಹೋಗುತ್ತೆ ಈ ವಿಡಿಯೋ ಅಂತ ನೋಡೋಣ. ಆದಷ್ಟು ಬೇಗ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಏನು ಎತ್ತ ಅಂತ ನನ್ನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ನನ್ನನ್ನು ಸಪೋರ್ಟ್ ಮಾಡೋರು, ನನ್ನನ್ನು ಇಷ್ಟಪಡೋರಿಗೆ ಖುಷಿ ಆಗುತ್ತೆ. ಸ್ವಲ್ಪ ಜನ ಯಾರಾದರೂ ಇರ್ತಾರಲ್ವ, ಅವ್ರಿಗೆ ಸ್ವಲ್ಪ ಬೇಜಾರಾಗ್ಬೋದು, ಇಲ್ಲ ಅಂತಂದರೆ ಸ್ವಲ್ಪ ಏನೋ ಜಲಸಿ ಫೀಲ್ ಆಗ್ಬೋದು, ಏನಾದರೂ ಆಗ್ಬೋದು. ಬಟ್ ಇಟ್ಸ್ ಫೈನ್, ಏನೇನಾಗುತ್ತೆ ಎಲ್ಲ ಆಗಲೇಬೇಕು ಲೈಫಲ್ಲಿ. ಸೊ ನಾವು ಎಫರ್ಟ್ ಹಾಕ್ತಿದ್ದೀವಿ, ನಾವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ ಅಂತಂದರೆ ದೇವರು ಎಲ್ಲಾದರೂ ಒಂದು ಕಡೆ ಒಳ್ಳೇದು ಮಾಡೇ ಮಾಡ್ತಾನೆ. ನಾನು ಅದನ್ನು ತುಂಬ ಬಿಲೀವ್ ಮಾಡ್ತೀನಿ. ಸೊ ಬನ್ನಿ ಇವಾಗ ಹೋಗೋಣ. ಆಟೋ ಬುಕ್ ಮಾಡಬೇಕು, ಟೈಮ್ ಆಗಿದೆ. ನಾನು ಶಾರ್ಟ್ ವಿಡಿಯೋ ಕೂಡ ಮಾಡ್ಕೋಬೇಕು. ಸೊ ಲೆಟ್ಸ್ ಗೋ. ನಾನಂತೂ ರೆಡಿ ಆಗಿದ್ದೀನಿ ಫುಲ್ಲು ಆಯಿತಾ. ಹಾಕೊಂಡಿದ್ದೀನಿ ಆ್ಯಂಡ್ ಒಂದು ಜೀನ್ಸ್ ಹಾಕೊಂಡಿದ್ದೀನಿ ಅಷ್ಟೇ. ಸೊ ಹೋಗೋದು ಇವಾಗ.
ನಾನು ಆವಾಗಲೇ ಹೇಳಿದಾಗ ಆಫೀಸ್ ಕೆಲಸ ಎಲ್ಲ ಮುಗ್ಸೋಕ್ಕೆ ಟ್ರೈ ಮಾಡಿ 4 ಗಂಟೆ ಅಷ್ಟರಲ್ಲಿ ಎಲ್ಲ ಮುಗಿಸ್ಬೇಕು ಅಂತ ಮಾಡಿದೆ ಆಯಿತಾ. ಬಟ್ ಒಂದೇ ಒಂದು ಇಮೇಲ್ ಪೆಂಡಿಂಗ್ ಇತ್ತು, ಅದಕ್ಕೆ ನನಗೆ ಕನ್ಫರ್ಮೇಷನ್ ಬೇಕಿತ್ತು, ಹಾಗಾಗಿ ವೆಯ್ಟ್ ಮಾಡ್ತಿದ್ದೆ. ಅದಕ್ಕಿಂತ ಮುಂಚೆ ಹೋಗೋಕ್ಕಿಂತ ಮುಂಚೆ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಬಿಡೋಣ, ಸ್ಮಾಲ್ ಟಾಸ್ಕ್ ಏನಾದರೂ ಇದ್ದರೆ ಅಂತ ಹೇಳಿ. ಸೊ ಎಲ್ಲದನ್ನು ಯಾರ್ಯಾರಿಗೆಲ್ಲ ಪಿಂಗ್ ಮಾಡಬೇಕು ಎಲ್ಲದನ್ನು ಮಾಡಿ ಎಲ್ಲದನ್ನು ಮುಗಿಸಿ ಫೈನಲಿ ಇವಾಗ ಹೊರಡಬೇಕು. ಫೈನಲಿ ಐ ಆಮ್ ಗೋಯಿಂಗ್. ಎಷ್ಟೋ ದಿನ ವೇಟ್ ಮಾಡಿ ಆದಮೇಲೆ ಈ ಕೆಲಸ ಆಗ್ತಾ ಇದೆ. ಇದು ಅರ್ಧದಲ್ಲಿ ಇರುವಾಗ್ಲೂ ಅಷ್ಟೇ ತುಂಬ ಟ್ರಬಲ್ ಆಯಿತು. ನಾನು ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕೆಲಸಗಳೆಲ್ಲ ಡಿಲೇ ಆಗ್ತಾ ಬಂತು. ಮತ್ತು ಫೈನಲಿ ಹೆಂಗೋ ಇವತ್ತು ಹೋಗ್ತಿದ್ದೀನಿ. ಸೊ ಎಲ್ಲ ಒಳ್ಳೇದಾಗಲಿ ಅಂತ ಬೆಳಗ್ಗೆನೇ ದೇವ್ರ ಹತ್ರ ಪೂಜೆ ಸಹ ಮಾಡಿದ್ದೀನಿ. ಸೊ ಬನ್ನಿ ಇವಾಗ ಹೋಗೋಣ. ಆಟೋ ಕೂಡ ಬುಕ್ ಆಗಿದೆ. ಇವಾಗ ಕೆಳಗಡೆ ಹೋಗ್ತಿದ್ದೀನಿ. ಫೈನಲಿ ಹೊರಟು ಇವಾಗ ಆಟೋದಲ್ಲಿ ಹೋಗ್ತಿದ್ದೀನಿ. ನಾನು ಆವಾಗಲೇ ಹೇಳಿದ್ದೆ ಒಂದು ಸ್ವಲ್ಪ ಏನಾದರೂ ಮಧ್ಯದಲ್ಲಿ ಕೆಲಸ ಬಂತು ಅಂತಂದರೆ ನಾನು ಮಾಡಬೇಕಾಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಒಂದು ಫೈನಲಿ ಇಮೇಲ್ನ ಸೆಂಡ್ ಮಾಡಬೇಕಿತ್ತು ಆಯಿತಾ. ಹಾಗಾಗಿ ಲ್ಯಾಪ್ಟಾಪ್ನ ಸಹ ಕ್ಯಾರಿ ಮಾಡಿದ್ದೆ ನಾನು. ಆನ್ ದ ವೇ ಹೋಗುವಾಗ ನನಗೆ ಕನ್ಫರ್ಮೇಷನ್ ಸಿಕ್ತು ದಟ್ ನಾನು ಆ ಇಮೇಲ್ನ ಸೆಂಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಅದನ್ನು ಅಲ್ಲೇ ಮುಗಿಸ್ಬಿಟ್ಟು ಆಮೇಲೆ ಇವಾಗ ನಾನು ಆರಾಮಾಗಿ ಹೋಗ್ತಾ ಇದ್ದೀನಿ. ಆ್ಯಂಡ್ ಟ್ರಾಫಿಕ್ ಏನು ಜಾಸ್ತಿ ಇರಲಿಲ್ಲ ಆಯಿತಾ. ಸೊ ತುಂಬ ಟ್ರಾಫಿಕ್ ಇದ್ದಿದ್ದರೆ ನನಗೆ ಲೈಕ್ ಲಾಂಗ್ ಟೈಮ್ ತೊಗೊಳ್ತಿತ್ತು ನಾನು ರೀಚ್ ಆಗೋಕ್ಕೆ. ಬಟ್ ಹೋಗುವಾಗ ಆರಾಮಾಗೆ ಒಂದು ಹಾಫ್ ಆನ್ ಅವರಲ್ಲೆಲ್ಲ ರೀಚ್ ಆಗಿಬಿಟ್ಟೆ, ಆದಷ್ಟು ಬೇಗನೆ ಹೋದೆ. ಸೊ ಹೋಗಿ ಅಲ್ಲಿ ನನಗೆ ಲೊಕೇಶನ್ ಗೊತ್ತಿರಲಿಲ್ಲ ಎಲ್ಲಿ ಅಂತ ಪ್ರಾಪರಾಗಿ. ಸೊ ಅಲ್ಲಿ ಹೋಗಿ ಮತ್ತೆಲ್ಲ ಆಚೆ ಈಚೆ ಹುಡುಕಿ ಅಲ್ಲಿ ಬೇರೆಯವ್ರ ಹತ್ರ ಕೇಳಿಕೊಂಡು ಫೈನಲಾಗೆ ನಾನು VRLದು ವೇರ್ ಹೌಸ್ಗೆ ಹೋಗಬೇಕಿತ್ತು. ಫೈನಲಿ ಐ ಕೇಮ್. ಐ ಆಮ್ ಗೋನಾ ಕಲೆಕ್ಟ್ ದ ಪಾರ್ಸಲ್ ಇನ್ ಗೋನಾ. ಗೈಸ್ ಫೈನಲಿ ಇಲ್ಲಿ ಬಂದಮೇಲೆ ಒಳಗಡೆ ಹೋಗೋಕ್ಕೆ ಅಂತ ಅಲ್ಲಿ ವೆಯ್ಟ್ ಮಾಡ್ತಿದ್ದೆ. ತುಂಬ ಜನ ಅಲ್ಲೆಲ್ಲ ತುಂಬ ಅಂಕಲ್ ಎಲ್ಲ ನಿಂತಿದ್ರು. ಅವರು ಏನು ಬೇಕು ಅಂತ, ಆಮೇಲೆ ಏನು ಬೇಕು ಮೇಡಮ್ ಏನಾಗಬೇಕಿತ್ತು ಎಲ್ಲ ಕೇಳಿದ್ರು. ಆವಾಗ ಅವ್ರಿಗೆ ಹೇಳಿದೆ ಪಾರ್ಸೆಲ್ ಕಲೆಕ್ಟ್ ಮಾಡ್ಕೋಬೇಕು ಅಂತ. ಸೊ ಫುಲ್ ಟ್ರಕ್ಸ್ ನಿಂತ್ಬಿಟ್ಟಿತ್ತು ಅಲ್ಲಿ, ನನಗೆ ಹೋಗೋಕ್ಕೂ ಜಾಗ ಇರಲಿಲ್ಲ. ಆಮೇಲೆ ಹೆಂಗೋ ಸ್ವಲ್ಪ ಭಯ ಪಡ್ಕೊಂಡು ಬಂದೆ ಒಳಗಡೆ. ಆಮೇಲೆ ಒಳಗಡೆ ಬಂದು ಎಲ್ಲ ಪಾರ್ಸೆಲ್ ಎಲ್ಲ ಕಲೆಕ್ಟ್ ಮಾಡಿಕೊಂಡೆ. ಇವಾಗ ಅವರೇನೇ ಆಚೆ ಎಲ್ಲ ಇಟ್ಕೊಟ್ರು. ಅದಾದಮೇಲೆ ನಾನು ಅಲ್ಲಿ ಪೋರ್ಟರ್ ಅವ್ರು ಇದ್ದರು ಆಯಿತಾ. ಅವ್ರು ಕೇಳಿದ್ರು ತೊಗೊಂಡೋಗ್ಬೇಕಾ ಎಲ್ಲಿಗೆ ಅಂತ. ನಾನು ಎಷ್ಟಾಗುತ್ತೆ ಅಂತ ಹೇಳಿದ್ರೆ 600 700 ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಅಷ್ಟೊಂದು ಏನಕ್ಕೆ ಕೊಡೋದು ಅಲ್ವಾ ಅಂತೇಳಿ ಆಮೇಲೆ ನಾನು ಆಟೋ ಬುಕ್ ಮಾಡಿದ್ದೆ. ಅವ್ರ ಹತ್ರ ಕೇಳುವಾಗ ಅಂಕಲು ಸರಿ ಆಯ್ತಮ್ಮ, ಏನು ಒಂದು 100 ರೂಪೀಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ಸೊ ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ಆಮೇಲೆ ಕಡಿಮೆ ಇಲ್ವಾ ಎಲ್ಲ ಕೇಳಿದೆ. ಆಮೇಲೆ ಇಲ್ಲ ಬಿಡು ಅವ್ರು 600 ಕೇಳ್ತಿದ್ರು, ಇವ್ರು ಇಷ್ಟು ಕರ್ಕೊಂಡು ಹೋಗ್ತಿದ್ದಾರಲ್ಲ ಅಂತೇಳಿ ಆಟೋದವ್ರಿಗೆ ನಾನು ಪೇ ಮಾಡಿದೆ. ಆಮೇಲೆ ಹೋಗುವಾಗಂತೂ ನೆಕ್ಸ್ಟ್ ಲೆವೆಲ್ ಟ್ರಾಫಿಕ್ ಗೈಸ್. ಯಾವ ಥರ ಅಂದರೆ ನಾನು ಬರುವಾಗ ಆಚೆಯಿಂದ ಪಾರ್ಸೆಲ್ ಕಲೆಕ್ಟ್ ಮಾಡಿ ಟ್ರಾಫಿಕ್ ಹೆವಿ ಇತ್ತು. ಬಟ್ ಹೋಗುವಾಗ ಆರಾಮಾಗಿ ಹಾಫ್ ಆನ್ ಅವರ್ಗೆಲ್ಲ ರೀಚ್ ಆದೆ. ಆಮೇಲೆ ಫೈನಲಿ ನನ್ನ ಮನೆಗೂ ಬಂದೆ. Oh my god guys, I'm exhausted. I can't. ಆ್ಯಕ್ಚುಲಿ ಅಷ್ಟು ದೊಡ್ಡ ಪಾರ್ಸೆಲ್ ಎತ್ಕೊಬರೋಷ್ಟ್ರಲ್ಲಿ ನನಗೆ ಸಾಕಾಗೋಯ್ತು ಆಯಿತಾ. ಆ್ಯಕ್ಚುಲಿ ಅಲ್ಲಿ ನನಗೆ ಅವ್ರು ಹೆಲ್ಪ್ ಮಾಡಿದ್ರು, ವೇರ್ ಹೌಸ್ ಅವರು. ಆಮೇಲೆ ಅಲ್ಲಿಂದ ಮತ್ತೆ ನಾನು ಆಟೋದಲ್ಲಿ ಬರ್ತಿದ್ನಲ್ಲ, ಆಟೋದವ್ರು ಪಾಪ ತುಂಬ ಒಳ್ಳೆಯವರಾಗಿದ್ದರು. ಅವರು ಸರಿ ಆಯಿತು ಬಿಡಿ ಮೇಡಮ್, ಒಂದು ಸ್ವಲ್ಪ ಜಾಸ್ತಿ ಪೇ ಮಾಡಿ ತೊಗೊಂಡು ಹೋಗೋಣ ಎಲ್ಲ ಹೇಳಿದರು. ಆಟೋದವರು ಇವಾಗ ಇಷ್ಟು ದೊಡ್ಡ ಲಗೇಜ್ ಎಲ್ಲ ಕ್ಯಾರಿ ಮಾಡಲ್ಲ, ಹಾಗಾಗಿ ಅವರು ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಆಮೇಲೆ ನಾನು ಹೇಳಿದೆ ಈ ಥರ ದೊಡ್ಡ ಪ್ಯಾಕೇಜ್ ಇದೆ ಎತ್ಕೊಂಡು ಹೋಗೋಕ್ಕಿದೆ, ಒಂದು ದೊಡ್ಡ ಪಾರ್ಸೆಲ್ ಇದೆ ಅಂತ. ಸೊ ಅವ್ರು ಆಮೇಲೆ ಅದಕ್ಕೆ ನೋಡೋಣ ಅಂತ ಅಂದ್ಬಿಟ್ಟು ಆಮೇಲೆ ನೋಡಿ ಸರಿ ಆಯಿತು 100 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ ಹೇಳಿದ್ರು. ಸೊ ಆಮೇಲೆ ಇನ್ನೇನಲ್ವಾ ಅಂತ ಹೇಳ್ಬಿಟ್ಟು ನಾನು 100 ರೂಪೀಸ್ ಎಕ್ಸ್ಟ್ರಾ ಪೇ ಮಾಡಿ ತೊಗೊಂಡು ಬಂದೆ. ಸೊ ಇಲ್ಲಿ ಬಂದಮೇಲೆ ನಂದು ಬಿಲ್ಡಿಂಗ್ದು ಲಿಫ್ಟ್ ವರ್ಕ್ ಆಗ್ತಿರ್ಲಿಲ್ಲ ಆಯಿತಾ. ಸೊ ಸೆಕ್ಯೂರಿಟಿ ಹೇಳಿದ್ರು ನಾನು ತಂದ್ಕೊಡ್ತೀನಿ ಮೇಡಮ್ ಹೋಗಿ ಅಂತ. ಬಟ್ ಸ್ಟಿಲ್ ಅವರು ಒಂದು 5 minutes ಮಾಡಿಸಿದ್ರು. ಬಟ್ ನನ್ನ ಕೆಲಸ ನಾನೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೆಲ್ಪ್ ಮಾಡೋರು ಪಾಪ. ಬಟ್ ಸ್ಟಿಲ್ ನಾನೇನೇ ಇಲ್ಲ ಪರವಾಗಿಲ್ಲ ನಾನೇ ಎತ್ಕೊಂಡು ಹೋಗ್ತೀನಿ ಅನ್ನೋ ಥರ ಸುಮ್ಮನೆ ಬಂದೆ. ಸೊ ಇದಿಷ್ಟು ಅದರಲ್ಲಿ ಏನಿದೆ, ಏನು ತಂದಿದ್ದೀನಿ ಅಷ್ಟು ದೊಡ್ಡ ಪಾರ್ಸೆಲಲ್ಲಿ ಅಂತ ಹೇಳಿಬಿಟ್ಟು. ಸೊ ನಾನು ಮುಂದಿನ ವೀಡಿಯೋಸಲ್ಲಿ ತೋರಿಸ್ತೀನಿ, ಹೇಳ್ತೀನಿ ಕೂಡ ಏನು ಅಂತ. ನನಗಂತೂ ತುಂಬ ಹೊಟ್ಟೆ ಹಸಿವಾಗಿದೆ ಆಯಿತಾ. ಇವಾಗ ಮ್ಯಾಗಿ ಮಾಡ್ಕೊಳ್ಳೋ ಇಲ್ಲ ಏನಾದರೂ ಆರ್ಡರ್ ಮಾಡ್ಲೋ ಗೊತ್ತಾಗ್ತಿಲ್ಲ. ಇವಾಗ ಏನಾದರೂ ಆರ್ಡರ್ ಮಾಡಿದರೆ ಮತ್ತು ಡಿನ್ನರ್ಗೆ ಏನು ಮಾಡೋದು ಅಂತ. ಸೊ ಅದು ಒಂದು ಸ್ವಲ್ಪ ಏನೋ ಊಟ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಡಿನ್ನರ್ಗೆ ಏನಾದರೂ ಆರ್ಡರ್ ಮಾಡ್ಕೊತೀನಿ. ಇವಾಗಿಗೆ ಸದ್ಯಕ್ಕೆ ಏನಾದರೂ ಮ್ಯಾಗಿ ಏನಾದರೂ ಮಾಡ್ಕೊಂಡು ತಿಂತೀನಿ. ಸೊ ಇದಿಷ್ಟು. ಮತ್ತೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಒಂದು ಸ್ವಲ್ಪ ಹೊತ್ತು. ಬನ್ನಿ, ಅದನ್ನು ಇವಾಗ ಓಪನ್ ಮಾಡಲಾ ಬೇಡವಾ ಅಂತ ಗೊತ್ತಾಗ್ತಿಲ್ಲ ನನಗೆ. ಸೊ ನೋಡೋಣ, ಓಪನ್ ಮಾಡ್ತೀನಿ. ನನಗೆ ಇವಾಗ ಟೀ ಕುಡಿಬೇಕು ಅನ್ನಿಸ್ತಿದೆ. ಎಲ್ಲೂ ಸ್ಟಾಪ್ ಮಾಡಿಲ್ಲ. ಅಟ್ಲೀಸ್ಟ್ ಅಲ್ಲಿ ಎಲ್ಲಾದರೂ ಸ್ಟಾಪ್ ಮಾಡಿದ್ದಿದ್ರೆ ಅದು ಏನಾದರೂ ತಿಂತಿದ್ದೆ. ಈ ಕಡೆಯಿಂದ ಆಟೋ ಹತ್ಕೊಂಡು ಹೋದೆ, ಅಲ್ಲಿ ಇಳಿದೆ, ಅಲ್ಲಿ ಹುಡ್ಕಾಡಿದೆ, ಮತ್ತು ಸಿಕ್ತು ಇದು ವೇರ್ ಹೌಸು. ಅಲ್ಲಿ ಹೋಗಿ ಕಲೆಕ್ಟ್ ಮಾಡಿಕೊಂಡೆ. ಅಲ್ಲಿಂದ ಆಟೋ ಬುಕ್ ಮಾಡಿದೆ, ಅಲ್ಲೇ ಬಂದರು, ಮತ್ತು ಅವ್ರು ಕರ್ಕೊಬಂದುಬಿಟ್ರು ಇಲ್ಲಿಗೆ. ಸೊ ಹೀಗಿತ್ತು. ಆಮೇಲೆ ಏನು ಗೊತ್ತಾ, ಟ್ರಾಫಿಕ್ ಅಂತೂ ಓ ಮೈ ಗಾಡ್ ನೆಕ್ಸ್ಟ್ ಲೆವೆಲ್ ಆಯಿತು. ಹೋಗುವಾಗ ಹಾಫ್ ಆನ್ ಅವರಲ್ಲಿ ರೀಚ್ ಆದೆ, ಬರುವಾಗ 1 hour ಮೇಲಾಯಿತು. ಇವಾಗ ಟೈಮ್ ಬಂದು ಎಷ್ಟು ಗೊತ್ತಾ, 6:30 ಗೈಸ್. ಟೈಮು 6:30 ಆಗಿದೆ ಇವಾಗ. ತಲೆ ಕತ್ತು ಎಲ್ಲ ನೋಡ್ತಾ ಇದೆ.
ಗೈಸ್ ಫೈನಲಿ ಟೀ ಏನೋ ಮಾಡ್ಕೊಂಡೆ, ಇಷ್ಟೊಂದೆಲ್ಲ ಇಲ್ಲ, ಇಷ್ಟೊಂದು ದೊಡ್ಡ ಗ್ಲಾಸಲ್ಲಿ ಅದೆಲ್ಲ ತೊಳೆಯಕ್ಕೆ ಹಾಕ್ಬಿಟ್ಟಿದ್ದೀನಿ ಆಯಿತಾ. ಬೆಳಗ್ಗೆಯಿಂದ ಕೆಲಸ ಮಾಡಿದ್ರಿಂದ ನನಗೆ ಟೈಮ್ ಸಿಕ್ಕಿಲ್ಲ ಎಲ್ಲ ತೊಳೆಯೋಕ್ಕೆಲ್ಲ. ಸೊ ಇವಾಗ ಒಂದು ರೌಂಡ್ ನೀಟಾಗೆಲ್ಲ ಕ್ಲೀನ್ ಮಾಡಿ ಎಲ್ಲ ಅಲ್ಲಲ್ಲೇ ಬಟ್ಟೆ ಎಲ್ಲ ಒಣಗಾಕಿದ್ದೆ, ಅದನ್ನೆಲ್ಲ ಎತ್ಕೊಬಂದೆ. ಸೊ ಅದು ಇದು ಎಲ್ಲ ಅಲ್ಲಲ್ಲೇ ಬಿದ್ದಿದೆ. ಸೊ ಅದೆಲ್ಲದನ್ನು ನಾನು ಇವಾಗ ಸರಿ ಮಾಡಿ ಮತ್ತು ಅಷ್ಟು ದೊಡ್ಡ ಪಾರ್ಸಲಲ್ಲಿ ಏನು ತಂದೆ ಏನದು ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್, ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದ್ಯಾಟ್ ನಿಮಗೆ ಮುಂದಿನ ವೀಡಿಯೋಸ್ ಎಲ್ಲದನ್ನು ಈಸಿಯಾಗಿ ಆಕ್ಸೆಸ್ ಆಗುತ್ತೆ. ಸೊ ಇದಿಷ್ಟು ಆಗಿತ್ತು ವಿದಿನ್ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಆಲ್ಸೋ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟಿಂಗ್, ಮೀಟ್ ಅಪ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.